Hi everyone, welcome back to Reiki Hira ಚಾನಲ್. ಸಾರಿ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಅನ್ಕೋತೀನಿ ನನ್ನ ವೀಡಿಯೋಗಾಗಿ. ಬಟ್ ಕೆಲವು ರೀಸನ್ಸಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಬಟ್ ನೌ ಐ ಆಮ್ ಬ್ಯಾಕ್. ಆ್ಯಂಡ್ ಇಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇದೆ ಅಥವಾ ಪರ್ಸ್ನಲ್ ರೀಡಿಂಗ್ ನಿಮಗೆ ತೊಗೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಅಗೈನ್ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂದರೂ ಸಹ ಅದೇ ನಂಬರ್ಗೆ ಮೆಸೇಜ್ ಮಾಡಬಹುದು. ಇನ್ನೊಂದು ಏನಪ್ಪ ಅಂತಂದರೆ ರೇಕಿ ಸೆಷನ್ಸ್ನ ಬುಕ್ ಮಾಡ್ಕೋಬಹುದು ನೀವು. ರೇಕಿ ಸೆಷನ್ಸ್ ಅವೈಲಬಲ್ ಇದೆ. ಆ್ಯಂಡ್ ಆಲ್ಸೋ ಪಿರಮಿಡ್ಸ್ ಆಗಿರ್ಬೋದು. ನನ್ನ ಚಾನಲಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಕಮ್ಯುನಿಟಿ ಲಿಂಕ್ ಸಹ ಕೊಟ್ಟಿರ್ತೀನಿ ಆ್ಯಂಡ್ ವಾಟ್ಸಪ್ ಚಾನಲ್ ಲಿಂಕ್ ಸಹ ಕೊಟ್ಟಿರ್ತೀನಿ. ಹೋಗಿ ನೀವು ಚೆಕ್ ಮಾಡಬಹುದು. ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಪ್ರತಿ ರಾತ್ರಿ ಅಥವಾ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾರಾ, ಏನು ಈ ಥರ ನೋಡೋಣ. ಇಲ್ಲಿ ಪೈಲ್ 1 ಪೈಲ್ 2 ಇದೆ. ಯಾವುದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇದೆ, ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಪೈಲಲ್ಲಿ ಇದೆ ಆ ಪೈಲನ್ನು ಚೂಸ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ. ಲೆಟ್ಸ್ ಶಫಲ್ ದ ಕಾರ್ಡ್. ಪೈಲ್ 1 ಅವರಿಗೆ ಏನೆಲ್ಲ ಆನ್ಸರ್ಸ್ ಇದೆ ನೋಡೋಣ. ಓಕೆ, ನೋಡೋಣ ಯಾವ ಕಾರ್ಡ್ಸ್ ಬಂದಿದೆ ಅಂತ ಅಂದ್ಬಿಟ್ಟು. ಬ್ಯೂಟಿಫುಲ್. ಫಸ್ಟ್ ಕಾರ್ಡೇನೆ ಇಲ್ಲಿ 10 ಆಫ್ ಕಪ್ಸ್ ಇದೆ. ಲೆಟ್ಸ್ ಸಿ. ಡೆತ್ ಕಾರ್ಡ್. ವಾವ್, ಬ್ಯೂಟಿಫುಲ್ ಕಾರ್ಡ್ಸ್. ಆ್ಯಂಡ್ ಅಗೈನ್ ಲಾಸ್ಟ್ ಕಾರ್ಡಲ್ಲಿ ದ ಟವರ್ ಕಾರ್ಡ್ ಬಂದಿದೆ. ಅಫ್ಕೋರ್ಸ್ ಇಲ್ಲಿ ತುಂಬ ಜನ ಏನು ಅಂತಂದರೆ ಬ್ರೇಕಪ್ ಸಿಚುವೇಷನಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆ್ಯಂಡ್ ಅಗೈನ್ 10 ಆಫ್ ಕಪ್ಸ್ ಇರೋದ್ರಿಂದ ನೀವು ಮ್ಯಾರೇಜ್ಗೆ ನೋಡ್ತಾ ಇದ್ರೆ ಅಥವಾ ನೀವು ಯಾರನ್ನ ಮದುವೆ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ಅವ್ರನ್ನ ನೀವು ಮದುವೆ ಆಗ್ತೀರಾ ಅನ್ನೋದಾದರೆ ದ ಆನ್ಸರ್ ಈಸ್ ಎಸ್. ದ ಟವರ್ ಕಾರ್ಡಲ್ಲಿ ಇರೋದ್ರಿಂದ ಆಲ್ರೆಡಿ ನೀವು ಒಂದು ಬ್ರೇಕಪ್ ಸಿಚುವೇಷನಿಂದ ಹೊರಗೆ ಬಂದಿದ್ದೀರಾ ಅಂತ ಹೇಳ್ಬೋದು. ಅಥವಾ ಇಬ್ಬರು ಸಹ ಅಷ್ಟೇ ನೋವನ್ನು ಇಲ್ಲಿ ಅನುಭವಿಸಿದ್ದೀರಾ. ನಿಮ್ಮ ಲವ್ ಲೈಫಲ್ಲಿ ತುಂಬ ಡೌನ್ಫಾಲ್ ಅನ್ನೋದಾಗಿದೆ ಬಿಕಾಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ಏನೇ ಒಂದು ವಿಚಾರವಾಗಿ ಅಲ್ಲಿ ಡಿಸ್ಕಷನ್ ಆಗಬೇಕಾದ್ರೂ ಅದು ಜಗಳ ಆಗಿ ಕನ್ವರ್ಟ್ ಆಗ್ತಾಯಿತ್ತು ಅಂತ ಬರ್ತಾ ಇದೆ. ದ ಟವರ್ ಕಾರ್ಡ್ ಇರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಫೈರ್ ಎಲ್ಲ ಇದೆ ಅಂತ. ತುಂಬ ಕೋಪ ಆ್ಯಂಡ್ ತುಂಬ ಎಲ್ಲದಕ್ಕೂ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾಯಿತ್ತು. ಆ್ಯಂಡ್ ಇಬ್ಬರು ಸಹ ಇಲ್ಲಿ ಪೇಯ್ನ್ ಅನ್ನೋದನ್ನ ನೋಡಿದ್ದೀರಾ. 2 ಆಫ್ ಪೆಂಟಿಕಲ್ಸ್ ಸಹ ಇಲ್ಲಿ ಇರೋದ್ರಿಂದ ನಿಮ್ಮ ಪರ್ಸನ್ ಸ್ವಲ್ಪ ಮೂಡಿ ಇರಬಹುದು. ಮೂಡಿ ಅಂತ ಅಂದರೆ ಲೈಕ್ ಅವರ ಮೈಂಡ್ ಇವಾಗಿದ್ದ ಹಾಗೆ ನೆಕ್ಸ್ಟ್ ಮೂಮೆಂಟ್ ಇರೋದಿಲ್ಲ, ಆ ಥರ ಇರಬಹುದು. ಆ್ಯಂಡ್ ತುಂಬ ಅಪ್ ಆ್ಯಂಡ್ ಡೌನ್ಸನ್ನು ನೋಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ ಅಥವಾ ಲವ್ವಲ್ಲಿ. ಏನು ನೀವು ಅವ್ರಿಗೆ ಕಮಿಟ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ರಿ, ಬಟ್ ಅದೆಲ್ಲೋ ಒಂದು ಕಡೆ ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇತ್ತು. ಒಂದು ಕಾನ್ಸ್ಟೆಂಟಾಗಿ ಹೋಗ್ತಾ ಇರಲಿಲ್ಲ. ಬಟ್ ಆ್ಯಸ್ ಆಫ್ ನಾವು ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇದು ನ್ಯೂ ಬಿಗಿನಿಂಗ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ಬಹುದು. ಹಾಯ್ ಎವ್ರಿವನ್. ಇಲ್ಲಿ ತೋರಿಸ್ತಾ ಇರೋವಂಥ ಬ್ರೇಸ್ಲೆಟ್ ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗೋಸ್ಕರ. ಆ್ಯಂಡ್ ಇದು ಸೆಲ್ಫ್ ಲವ್ಗೋಸ್ಕರನೂ ಯೂಸ್ ಮಾಡಬಹುದು. ಆ್ಯಂಡ್ ಯಾರೆಲ್ಲ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡಬಹುದು. ನಿಮ್ಮ ಮಧ್ಯೆ ಇರುವಂಥ ಕೆಲವೊಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಇಫ್ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಬ್ರೇಸ್ಲೆಟ್ನ ಪರ್ಚೇಸ್ ಮಾಡೋದಕ್ಕೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡುವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಅದರ್ವೈಸ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಆ ಒಂದು ನ್ಯೂ ಬಿಗಿನಿಂಗ್ಸಲ್ಲಿ ನಿಮಗೆ ಕೆಲವೊಂದು ಹ್ಯಾಪಿ ಮೂಮೆಂಟ್ಸ್ ನೋಡಬಹುದು. ಮ್ಯಾರೇಜ್ ಎನರ್ಜಿ ಅಂತ ಬರ್ತಾ ಇದೆ. ಇಲ್ಲಿ ಮ್ಯಾರೇಜ್ ಎನರ್ಜಿ ಇರೋದ್ರಿಂದ ನೀವಿಬ್ಬರು ಮದುವೆ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಹೋಮ್ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಿಮಗೆ ಒಂದು ಕನಸಿರಬಹುದು ಒಂದು ಸ್ವಂತ ಮನೆ ಅಂತ.
ಸೊ ಅದು ಸಹ ಆದಷ್ಟು ಈ ಒಂದು ಇಯರಲ್ಲಿ 2025ಅಲ್ಲಿ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಸೊ ಇಲ್ಲಿ ಯಾರಾದರೂ ತುಂಬ ಪೇಯ್ನ್ ಆಗಿದೆ, ತುಂಬ ನಾನು ನೊಂದಿದ್ದೀನಿ ಆಲ್ರೆಡಿ ಲವ್ವಲ್ಲಿ ಅಂತ ಇದ್ದರೆ, ಸೊ ನೆಕ್ಸ್ಟ್ ನೀವು ಇನ್ನೊಂದು ಚಾನ್ಸನ್ನು ಈ ವ್ಯಕ್ತಿಗೆ ಕೊಡ್ತಿದ್ದೀರಾ ಅಂತ ಅಂದಾಗ ಥಿಂಕ್ ಅಂತ ಹೇಳ್ತೀನಿ, ಯೋಚನೆ ಮಾಡಿ ಆನಂತರ ಡಿಸಿಷನ್ಸ್ ತೊಗೊಳ್ಳಿ. ಬಿಕಾಸ್ ಈ ವ್ಯಕ್ತಿ ಫ್ಲರ್ಟ್ ಸಹ ಇರಬಹುದು, ಬೇರೆ ವ್ಯಕ್ತಿಗಳ ಜೊತೆ ಫ್ಲರ್ಟ್ ಮಾಡೋದಾಗಿರಬಹುದು. ಸೊ ಈ ಥರನೂ ಒಂದು ಎನರ್ಜಿ ಇದೆ. ಸೊ ನಿಮಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನ ನೀವು ತೊಗೊಳ್ಳಿ. ಮೇಕ್ ಶ್ಯೂರ್ ನಿಮಗೆ ಕ್ಲಿಯರಾಗಿ ಇದೆ, ಏನೇ ಒಂದು ಡಿಸಿಷನ್ಸ್ ನೀವು ಮಾಡಬೇಕು ಅಂತ ಇದ್ರೂ, ಅಥವಾ ನಿಮ್ಮ ಲವ್ ಲೈಫ್ನ ನೀವು ಹೇಗೆ ಬಿಲ್ಡ್ ಮಾಡ್ಕೊಬೇಕು ಅಂತ ಇದ್ರು. ಸೊ ದ ಆನ್ಸರ್ ಈಸ್ ಎಸ್. ಸೊ ನೀವು ಅವ್ರ ಜೊತೆ ಮದುವೆ ಆಗ್ತೀರಾ ಅಂತ ಬಂದಾಗ ದ ಆನ್ಸರ್ ಈಸ್ ಎಸ್. ಆ್ಯಂಡ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತಂದರೆ ಡೆಫಿನೆಟ್ಲಿ ಅವ್ರಿಗೂ ಸಹ ನಿಮ್ಮ ನೆನಪು ಇವಾಗ ಕಾಡ್ತಾ ಇದೆ. ನಿಮ್ಮನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಲೈಕ್ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರ್ಬೋದು ಅವ್ರಿಗೆ ಫೀಲಿಂಗ್ಸ್ ಬಂದು. ಸಮ್ಟೈಮ್ಸ್ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ತಾರೆ, ಬಟ್ ಆಗಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ನೆನಪು ಮಾಡಿಕೊಂಡು ಇಲ್ಲಿ ಮತ್ತೆ ಅವರು ಸುಮ್ಮನೆ ಆಗಿಬಿಡ್ತಾರೆ, ಏನೂ ಮಾತಾಡೋದಿಲ್ಲ. ಆ್ಯಂಡ್ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಸಹ ನಿಮ್ಮಿಬ್ಬರ ಮಧ್ಯೆ ಆಗ್ತಾ ಇರಬಹುದು. ಬಟ್ ಡೈಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಪೈಲ್ 1. ವೆಲ್ಕಮ್ ಪೈಲ್ 2. ಸೊ ನೋಡೋಣ ನಿಮಗೆ ಏನೆಲ್ಲ ಆನ್ಸರ್ಸ್ ಇದೆ ಅಂತ. ಓಕೆ, ಸೊ ದ ಫಸ್ಟ್ 2 ಕಾರ್ಡ್ಸ್ ಇಲ್ಲಿ 3 ಆಫ್ ವ್ಯಾಂಡ್ಸ್ ಆ್ಯಂಡ್ ದ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ, ಆ್ಯಂಡ್ 10 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವ್ಯಾಂಡ್ಸ್. ಸೊ ಫಸ್ಟು ಪೈಲ್ 2 ಅವ್ರಿಗೆ ನಾನು ಇಲ್ಲಿ ಹೇಳಿಬಿಡ್ತೀನಿ, ಕೆಲವೊಂದು ಅಂತಲೇ ಪ್ರತಿಯೊಂದು ವಿಚಾರನೂ ನಿಮ್ಮ ಲೈಫಲ್ಲಿ ಪೋಸ್ಟ್ಪೋನ್ ಆಗ್ತಾ ಬರ್ತಾ ಇರಬಹುದು. ಸೊ ಏನೋ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಬಟ್ ಅದನ್ನು ಹಾಗೆ ಮುಂದಕ್ಕೆ ಹಾಕೋದಾಗಿರಬಹುದು, ಪೋಸ್ಟ್ಪೋನ್ ಮಾಡೋದಾಗಿರ್ಬೋದು, ಇದನ್ನು ನೀವು ಮಾಡ್ತಾಯಿದ್ದೀರಾ. ಸೊ ಅದನ್ನು ನೀವು ಇಲ್ಲಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಆ್ಯಂಡ್ ಅಗೈನ್ ಇನ್ನೂ ಒಂದು ಲವ್ ವಿಚಾರಕ್ಕೆ ಬಂದರೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರಬಹುದು. ದೇ ಆರ್ ಟ್ರೈಯಿಂಗ್ ಅಂತ ಹೇಳ್ಬೋದು. ನಿಮ್ಮನ್ನು ಮಾತಾಡ್ಸೋಕ್ಕಾಗಿರ್ಬೋದು, ನಿಮ್ಮನ್ನು ಮತ್ತೆ ಭೇಟಿ ಆಗೋಕ್ಕಾಗಿರ್ಬೋದು. ಸೊ ಯಾವುದೋ ಒಂದು ದಾರಿನ ಅವರು ಹುಡುಕ್ತಾ ಇದ್ದಾರೆ, ಬಟ್ ಅವ್ರಿಗೆ ಯಾವುದೇ ಕ್ಲಾರಿಟಿ ಇಲ್ಲ ಮತ್ತೆ ಇದು ಒಂದಾದರೆ ಹೇಗಿರುತ್ತೆ ಏನು ಅಂತ. ಸೊ ದಟ್ಸ್ ವೈ ಅಲ್ಲಿ ಪೋಸ್ಟ್ಪೋನ್ ಆಗ್ತಾ ಇರಬಹುದು. ಅವ್ರ ಮೈಂಡಲ್ಲೂ ಸಹ ಅವ್ರ ಭಾವನೆಗಳಲ್ಲೂ ಸಹ ಪೋಸ್ಟ್ಪೋನ್ ಆಗ್ತಾ ಬರ್ತಾ ಇದೆ. ಸೊ ದಟ್ಸ್ ವೈ ಅವ್ರಿಗೆ ನಿಮಗೆ ಯಾವುದೇ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾಯಿಲ್ಲ, ಬಟ್ ನೀವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಹುದು. ಸೊ ದ ಆನ್ಸರ್ ಬಂದು ಎಸ್, ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. 10 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ಗೆ ಹೇಗೆ ಅಂತಂದರೆ ಒಂದು ಓಲ್ಡ್ ಸ್ಟೈಲಲ್ಲಿ ಜೀವನನ ನಡೆಸಬೇಕು ಅನ್ನೋದಾಗಿರ್ಬೋದು. ಸೊ ಈ ಥರ ಒಂದು ಎನರ್ಜಿ ಇರುವಂಥ ವ್ಯಕ್ತಿ ಇವರು. ಸೊ ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಪೆಟ್ ಅನಿಮಲ್ಸ್ ಅವ್ರ ಮನೆಯಲ್ಲಿರ್ಬೋದು. ಲೈಕ್ ಒಂದು ಹೇಗೆ ಅಂತ ಅಂದರೆ ತುಂಬ ಆರ್ಥೋಡಾಕ್ಸ್ ಅಂದರೆ ಸಾಂಪ್ರದಾಯಿಕ. ಸೊ ಈ ಥರ ಒಂದು ಫ್ಯಾಮಿಲಿನೂ ಸಹ ಅವ್ರದ್ದಾಗಿರ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಕೆಲವೊಂದು ವಿಚಾರಗಳ ಬಂದಾಗ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರೋದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಏಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ, ಬಟ್ ನಿಮಗೆ ಬರ್ತಾ ಇರೋವಂಥ ಎನರ್ಜಿ ಯು ಕ್ಯಾನ್ ಟೇಕ್ ಆ್ಯಕ್ಷನ್. ಸೊ ನಿಮಗೇನಾದರೂ ಅವ್ರನ್ನ ಮಾತಾಡಿಸ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಟೇಕ್ ದ ಇನಿಷಿಯೇಟಿವ್ ಅಂತ ಹೇಳಬಹುದು. ನೀವು ಇನಿಷಿಯೇಟ್ ತೊಗೊಂಡು ಈ ವ್ಯಕ್ತಿನ ಮಾತಾಡಿಸ್ಬಹುದು ಆ್ಯಂಡ್ ಮಾತಾಡೋಕ್ಕೆ ಟ್ರೈ ಮಾಡಬಹುದು. 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಫೈನಾನ್ಷಿಯಲಿ ಯಾವುದೇ ಪ್ರಾಬ್ಲಮ್ ನಿಮಗೆ ಅಷ್ಟಾಗಿ ಬರೋದಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ. ಸೊ ಇದೊಂದು ಶಾರ್ಟ್ ವಿಡಿಯೋ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕಾದರೆ ವಾಟ್ಸಪ್ ನಂಬರ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.